ಜಿಎಸ್ಟಿ ಹಣವನ್ನು ಕಟ್ಟುವಂತೆ ಕೇಂದ್ರದಿಂದ ನಮಗೆ ಪದೇ ಪದೇ ಒತ್ತಡ ಬರ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ನಮಗೆ ಜಿಎಸ್ಟಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ ಶೇಗಟ್ಟಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ನಾಳೆ ವಿಧಾನಸೌಧದಲ್ಲಿ ಸಿಎಂ ಸಭೆ ಕರೆದಿದ್ದಾರೆ ಅಂತ ಹೇಳಿದ್ರು. ಸಿಎಂ ಸಭೆಯಲ್ಲಿ ಸರ್ಕಾರ ಜಿಎಸ್ಟಿ ಹಣ ಬಿಡುಗಡೆ ಮಾಡುವ ವಿಶ್ವಾಸವಿದೆ ಅಂತ ಜಗನ್ನಾಥ ಶೇಗಜ್ಜಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. 17-18 ವ್ಯಾಟ್ಲಿಂದ GST ಆಯಿತು. 4% ವ್ಯಾಟ್ ಇತ್ತು. ಒಂದು ಎಸ್ಟಿಮೇಟದಾಗ ಕಲಿಸಿ ಕೊಡ್ತಿದ್ರು. ಮುಂದೆ ಎಟ್ ಎ ಟೈಮ್ GST ಮಾಡೋದು 12%. ನಾವು ಟೆಂಡರ್ ತೊಗೊಂಡೋದವರಿಗೆ 4% ಉಳಿತು, 8% ಕೈಲಿ ಕಟ್ಟಂಥ ಪ್ರಶ್ನೆ ಬಂತು. ಆಳ್ಯಾಗ ಸರ್ಕಾರ ಮೊರೆ ಹೋದ್ಯಾವ. ಸರ್ಕಾರ ನಮಗೇನದ ಕೊಡಲಿಲ್ಲ. ಇದು 8% ಯಾರು ಕೊಡಬೇಕು? ಸರ್ಕಾರೇ ಕೊಡಬೇಕಲ್ಲ. ಸರ್ಕಾರ ಮೊರೆ ಹೋದ, ಸರ್ಕಾರ ಕೊಡಲಿಲ್ಲ. ಆ ಟೈಮ್ಗೆ ಕೋರ್ಟಿಗೆ ಹೋದೆವು. ಕೋರ್ಟ್ನಾಗ ಏನದ ಸರ್ಕಾರ ಕೊಡಬೇಕಂತ ಆರ್ಡರ್ ಆಗ್ಯದ. ಅದಾದ್ಮೇಲೆ ಮತ್ತೆ ಅವ್ರು GST ಅವರು ಮೊರಪ್ ಮಾಡಿ ಮತ್ತೆ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಾಗೂ ಮಾನ 15 ತಾರೀಕು ನಮ್ಮಂತೆ ಆಗ್ಯದ. ಅದಕ್ಕೆ ನಾವೇನದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಒತ್ತಾಯ ಮಾಡಕತ್ತೀವಿ ಅಂತಂದ್ರೆ, ಈಗ ನಾಳೆ ನಮ್ಗೆ ಕಲ್ಯಾಣ ಪತ್ರತೆ 1,000 ಕೋಟಿ ರೂಪಾಯಿ ಕೊಟ್ಟರು ಮಾನ್ಯ ಅಜಯ್ ಸಿಂಗ್ ಸಾಹೇಬರು ಮತ್ತು ಪ್ರಿಯಾಂಕ್ ಸಾಹೇಬರು. ಅದ್ರ ಓಪನಿಂಗ್ ಕಿಲು ಬರಲಿಕ್ಕೆ ಟೆಂಡರ್ ಆಗಿದ್ದೇವೆ. ನಿಷ್ಪಕ್ಷಪಾತವಾಗಿ ಟೆಂಡರ್ ಯಾರು MLA ಅವರು ಯಾರು ಭಾಗ ಆಗಲಾರ್ದೆ ಮಿನಿಸ್ಟ್ರು ಯಾರೂ ಭಾಗಿಯಾಗಲಾರ್ದಂಗೆ ನಮ್ಮ ಅಸೋಸಿಯೇಷನ್ ಮೇಲೆ ಬಿಟ್ಟು ಟೆಂಡರ್ಗಳು ಒಳ್ಳೆಯ ಒಂದು ಇದ್ರಾಗ ಟೆಂಡರ್ ಆಗಿದ್ದಾವೆ. ಆ ಟೆಂಡರ್ ಒಳಗೆ ಒಂದು ಅದರ ಉದ್ಘಾಟನೆಗೆ ಸುಮಾರು 7 ಜಿಲ್ಲೆ ಎಲ್ಲ ಟೆಂಡರ್ಗಳು 38 ಕಾನ್ಸ್ಟಿಟ್ಯೂನ್ಸಿ ಟೆಂಡರ್ಗಳು ಒಂದೇ ತೋಲಿ ಓಪನಿಂಗ್ ಮಾಡ್ತಾಯಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದಕ್ಕೆ ಮುಂಚೆ ಬರೋಟೆ ಅಂತ ಮುಂಚೆ ಇಟ್ಟು ಎಲ್ಲ ನಮಗೆ ಒಳ್ಳೆಯದು ಮಾಡಿರಿ. ಇದೊಂದು GST ಇದೊಂದು ಕೊಟ್ಟಿರ್ತಂದ್ರೆ ಸರ್ ಒಂದು ಒಳ್ಳೆಯ ಇದು ಅಂತ ಹೇಳಿ ಒಂದು ಲೆಟ್ರ್ ಏನದ ತಾವು ಬರೋ ಟೈಮ್ದಾಗ ನಾಳೆ ಏನದ ಏನೋ ಅದು ಬಂದು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ನಮ್ಗೆ ಒತ್ತಾಯ ಅದ. ಯಾಕಂತ ಪೇಮೆಂಟ್ ಆಗಿಲ್ಲ ನಮಗೆ. ಈ ಪೇಮೆಂಟ್ ಆಗಬಿಟ್ಟು ಈಗ GST ಒಬ್ಬೊಬ್ಬರು ಏನದ 17-18 1 ಕೋಟಿ 2 ಕೋಟಿ 3 ಕೋಟಿ ರೂಪಾಯಿ ಕಟ್ಟೋಂಥ ಪ್ರಸಂಗ ಬಂದವು. ಈಗ ಅದು ನಾವು ಸೆಂಟ್ರಲ್ ಗೌರ್ಮೆಂಟ್ ಮಾರ್ಚ್ ತನಕ ಕಟ್ಟರೆ ನಿಮಗೆ ಆ್ಯಸ್ ಇಟ್ ಈಸ್ ಎಷ್ಟು ಅಸಲದ ಅಷ್ಟೇ ಕಟ್ಟರಿ ಅಂತ ಒಂದು ಆರ್ಡರ್ ಮಾಡಿದ್ದಾರೆ. ಮಾರ್ಚ್ ಮೇಲೆ ಹೋಯ್ತು ಅಂತಂದ್ರೆ ವಿತ್ ಪೆನಾಲ್ಟಿ 1 ಕೋಟಿ ಇದ್ದದಕ್ಕೆ 3 ಕೋಟಿ ಆಗ್ತದೆ, 3 ಕೋಟಿ ಇದ್ದಿದ್ದು 9 ಕೋಟಿ ಆಗ್ತದೆ. ಅದಕ್ಕೆ ನಾವು ಕಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ನಮ್ಮ ಪೇಮೆಂಟ್ ಆಗಿಲ್ಲ ನಮಗೆ. ಈಗ ನಾವು ಬ್ಯಾಂಕ್ನಲ್ಲಿ ಹೂಡಿ ತೊಗೊಂಡಿದ್ದೆವು ಮತ್ತು ವೆಹಿಕಲ್ಸ್ಗಳು ಲೋನ್ ತೊಗೊಂಡಿದ್ದೆವು, ಸರ್ಕಾರ ಬಸ್ ಸಾಲ ತಂದಿದ್ದೆವು. ಅವೇ ಸಾಲ ಕೊಟ್ಟೋಕ್ಕಾಗಿಲ್ಲ. ಒಂದು ವೇಳೆ ಇದು ಒಂದು ಬತ್ತು GST ಅವ್ರು ಏನು ಮಾಡ್ತಾರೆ ಅನ್ನೋದಾಗ ಇಮಿಡಿಯೇಟ್ ನಮಗೆ ಅಕೌಂಟ್ ಬಂದ್ ಮಾಡ್ತಾರೆ, ನಮ್ಮದೆಲ್ಲ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ತಾರೆ. ಅದಕ್ಕೆ ನಾವು ಭಾಳ ತ್ರಾಸನೆ ಬಿದ್ದೆವು. ದಯಮಾಡಿ ನಾಳೆ ಏನಿದೆ ಸಾಹೇಬ್ರು 2 ತಾರೀಕಿಗೆ ಬರ್ಲಿಕ್ಕಿರಲಿಲ್ಲ. 2 ತಾರೀಕಿಗೆ ಬರೋ ಟೈಮ್ ಮೊದಲೇ ಏನದ ಏನು ತಾವು ಇದು GST ನಾವು ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರಂದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾವೇನದೇ ಒಂದು ಕಷ್ಟದಾಗ ಬೀಳೋದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಮತ್ತೇನರ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಲಾರ್ದಂಗೆ ಆಗ್ತದೆ. ಅದಕ್ಕೆ ದಯಮಾಡಿ ಏನದ ಏನು ಮುಖ್ಯಮಂತ್ರಿಗಳು ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೇನದು ಇಮಿಡಿಯೇಟ್ ತಾವೇನದ 8ನೇ ತಾರೀಕು ಬಂದಾಗ ಬರೋಕ್ಕೆ ಮುಂಚೆನೇ ಅದು ಅಲ್ಲಿ ಡಿಕ್ಲೇರ್ ಮಾಡಿಸ್ಬೇಕಂತ ಒತ್ತಾಯ ಮಾಡ್ಕೊಂಡಿದ್ದೆವು. ಅದಕ್ಕೆ ಸಾಹೇಬರು ನಾಳೆ ಮೀಟಿಂಗ್ ಇಟ್ಟಿದ್ದಾರೆ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ. ಇವತ್ತು ನಡೆದಿದ್ದೆವು. ಆ ವಿಚಾರವಾಗಿ ಏನಂದ್ರೆ ದೂರ್ಘವಾಗಿ ವಿಚಾರ ಮಾಡಿ GST ಏನದ ಕೊಡುವಂಥ ಪ್ರಸಂಗ ಇವತ್ತು ಮೊದಲನೇದಾಗಿ ನಾವು ಫಸ್ಟ್ GST ಕೊಡಬೇಕು. ಪೇಮೆಂಟ್ ನೋಟಿಸ್ ಸ್ವಲ್ಪ ಹೆಚ್ಚಕ್ಕೆ 17-18